ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಡಾಲಿ ಅವರ ಮದರ್ ಪ್ರಾಮಿಸ್ ಫಿಲಮ್ನ ರಿವ್ಯೂ ಮಾಡ್ತಾಯಿದ್ದೀನಿ. ಬನ್ನಿ, ಫಿಲಮಲ್ಲಿ ನನಗೇನು ಇಷ್ಟ ಆಯಿತು ಮತ್ತು ಫಿಲಮ್ನ ಇನ್ನೂ ಎಲ್ಲಿ ಬೆಟರಾಗಿ ಮಾಡ್ಬೋದಾಗಿತ್ತು ಅನ್ನೋದ್ರ ಬಗ್ಗೆ ನನ್ನ ಒಪಿನಿಯನ್ನ ನಿಮಗೆ ತಿಳಿಸ್ತೀನಿ. ವೀಡಿಯೋನ ಕೊನೆವರೆಗೂ ನೋಡಿ. ವೀಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾಗೆ ವೀಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಬನ್ನಿ, ರಿವ್ಯೂನ ಸ್ಟಾರ್ಟ್ ಮಾಡೋಣ. ನನಗೆ ಈ ಫಿಲಮಲ್ಲಿ ಇಷ್ಟ ಆಗಿದ್ದು ಪೂರ್ಣಚಂದ್ರ ಮೈಸೂರು ಅವ್ರು ರೆಡಿ ಮಾಡಿರೋ ಸ್ಟೋರಿಗೆ ಕ್ಯಾರೆಕ್ಟರ್ಸ್ನ ಸೆಲೆಕ್ಟ್ ಮಾಡಿರೋ ರೀತಿ ನಂಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಈ ಫಿಲಮಲ್ಲಿ ಡಾಲಿ ಧನಂಜಯ ಮತ್ತು ಅವ್ರ ಫ್ರೆಂಡ್ ಕ್ಯಾರೆಕ್ಟ್ರು ದೊನ್ನೆ ಬಿರಿಯಾನಿ ಎರಡು ಕ್ಯಾರೆಕ್ಟ್ರು ಫಿಲಮಲ್ಲಿ ಮೇನ್ ಕ್ಯಾರೆಕ್ಟರ್ಸು. ಆ ಕ್ಯಾರೆಕ್ಟರ್ಗಳ್ನ ಒಂಥರ ಎಮೋಷ್ನಲ್ ಆಗಿ ಮತ್ತು ಸೀರಿಯಸ್ ಆಗಿ ಚೆನ್ನಾಗಿಯೇ ಬರೆದವ್ರೆ. ಅವೆರಡು ಕ್ಯಾರೆಕ್ಟ್ರಲ್ಲಿ ಆ್ಯಕ್ಟಿಂಗ್ ಮಾಡೋರಂತ ಇಬ್ಬರು ಕೂಡ ಚೆನ್ನಾಗಿಯೇ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡವ್ರೆ ಇಡೀ ಫಿಲಮು. ಅದು ನಂಗೆ ತುಂಬಾ ಇಷ್ಟ ಆಯಿತು. ಮತ್ತು ಈ ಫಿಲಮಲ್ಲಿ SMS ಕ್ಯಾರೆಕ್ಟರ್ ಆಗಲಿ, ಶೇರ್ವಾ ಕ್ಯಾರೆಕ್ಟರ್ ಆಗಲಿ, ಮತ್ತು 7F ಕ್ಯಾರೆಕ್ಟರ್ ಆಗಲಿ, ಮತ್ತು ಮನು ಕ್ಯಾರೆಕ್ಟರ್ ಆಗಲಿ, ಈ ಎಲ್ಲ ಕ್ಯಾರೆಕ್ಟರ್ಗಳು ಮತ್ತು ಇನ್ನೂ ಬೇಜಾನ್ ಕ್ಯಾರೆಕ್ಟರ್ಗಳು ಫಿಲಮಲ್ಲಿ ಅವೆ. ಆ ಎಲ್ಲ ಕ್ಯಾರೆಕ್ಟರ್ ಕಡೆಯಿಂದ ಇವ್ರು ತೆಗ್ಸಿರೋ ಕಾಮಿಡಿ ಟೈಮಿಂಗು ಮತ್ತು ಡೈಲಾಗ್ಸು ಇಡೀ ಫಿಲಮು ಚೆನ್ನಾಗಿಯೇ ವರ್ಕ್ ಆಗಿದೆ. ಅದು ನಂಗೆ ತುಂಬಾ ಇಷ್ಟ ಆಯಿತು. ಮತ್ತು ಈ ಫಿಲಮಿಂದ ನೀವು ಒಂದು ಒಳ್ಳೆ ಕಾಮಿಡಿ ಎಂಟರ್ಟೈನರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ತುಂಬಾ ವರ್ಕ್ ಆಯಿತು ಈ ಫಿಲಮಲ್ಲಿ, ಅದೊಂದು. ಮತ್ತು ಫಿಲಮು ನಮಗೆ ಸೆಕೆಂಡ್ ಹಾಫಲ್ಲಿ ಎಮೋಷ್ನಲ್ ಆಗಿ ಕನೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಪ್ರತಿಯೊಬ್ಬ ಹುಡುಗಂಗೂ ಅವ್ರ ಬೈಕ್ ಅಂದರೆ ಒಂಥರ ಎಮೋಷ್ನಲ್ ಫೀಲ್ ಇರುತ್ತೆ. ಅದೇ ಥರ ಡಾಲಿಗೆ ಅವ್ರ ಅಮ್ಮ ಕೊಡಿಸೋ ಬೈಕು ಕಳೆದೋದ್ಮೇಲೆ ನಡೆಯೋಂಥ ಒಂದು ಇನ್ಸಿಡೆಂಟು, ಅದು ಸುತ್ತ ನಡೆಯೋ ಆ ಪೋರ್ಷನ್ಸು, ಅದನ್ನು ಡೈರೆಕ್ಟ್ರು ನಮಗೆ ಎಮೋಷ್ನಲ್ ಆಗಿ ಕನೆಕ್ಟ್ ಆಗೋ ಥರನೇ ಕನ್ವೆ ಮಾಡವ್ರೆ. ಅದು ನಂಗೆ ತುಂಬಾ ಇಷ್ಟ ಆಯಿತು, ಅದೊಂದು. ಮತ್ತು ನನಗೆ ಈ ಫಿಲಮ್ ಕ್ಲೈಮ್ಯಾಕ್ಸಲ್ಲಿ ನಡೆಯೋಂಥ ಕೆಲವೊಂದು ಸೀನ್ಸ್ ನಂಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಇಂಗ್ಲೀಷ್ ಮೀಡಿಯಮ್ಮು ಎಂಟ್ರಿ ಸೀನ್ ಆದ್ಮೇಲೆ ಅಲ್ಲಿ ನಮ್ಗೆ ಸ್ವಲ್ಪ ಸ್ಕೂಲ್ ಮೆಮೊರೀಸ್ನ ತರಿಸ್ತಾರೆ ಡೈರೆಕ್ಟ್ರು. ಅಲ್ಲಿ ಸ್ವಲ್ಪ ಎಮೋಷ್ನಲ್ ಮಾಡ್ತಾರೆ. ಮತ್ತು ಸಾರಿ ಅಂತ ಹೇಳಿಸ್ಬಿಟ್ಟು ಈ ಫಿಲಮ್ದು ಎಂಡಿಂಗ್ನ ಒಂದು ಮೀನಿಂಗ್ಫುಲ್ ಆಗಿಯೇ ಎಂಡ್ ಮಾಡ್ತಾರೆ ಡೈರೆಕ್ಟ್ರು. ಅದು ನಂಗೆ ತುಂಬಾ ಇಷ್ಟ ಆಯಿತು ಫಿಲಮಲ್ಲಿ. ಈ ಫಿಲಮಲ್ಲಿ ಆ್ಯಕ್ಟಿಂಗ್ ಮಾಡಿರೋ ಎಲ್ಲರೂ ಕೂಡ ನ್ಯಾಚುರಲ್ ಆಗಿ ಮತ್ತು ಒಂಥರ ಬೆಂಕಿಯಾಗಿಯೇ ಆ್ಯಕ್ಟಿಂಗ್ ಮಾಡವ್ರೆ. ಅದು ನಂಗೆ ತುಂಬಾ ಇಷ್ಟ ಆಯಿತು. ಮತ್ತು ಮ್ಯೂಸಿಕ್ಕು ಅಷ್ಟೇ, ಬ್ಯಾಕ್ಗ್ರೌಂಡ್ ಸ್ಕೋರು ಒಂದು ಒಳ್ಳೆ ವೈಬ್ನೇ ಕೊಡುತ್ತೆ. ಫಿಲಮಲ್ಲಿ ಬರೋಂಥ ಸಾಂಗ್ಸು ಅಷ್ಟೇ ಚೆನ್ನಾಗಿಯೇ ಐತೆ, ಯಾವ ಕೂಡ ಬೋರ್ ಆಗಲ್ಲ. ಅದು ನಂಗೆ ತುಂಬಾ ಇಷ್ಟ ಆಯಿತು ಈ ಫಿಲಮಲ್ಲಿ, ಅದೊಂದು. ಈ ಫಿಲಮ್ನ ಇನ್ನೂ ಎಲ್ಲಿ ಬೆಟರಾಗಿ ಮಾಡ್ಬೋದಾಗಿತ್ತು ಅನ್ನೋದಾದರೆ, ಈ ಫಿಲಮಲ್ಲಿ ನಮಗೆ ಡಾಲಿ ಮತ್ತು ಅವರ ಮದರ್ ಕ್ಯಾರೆಕ್ಟ್ರನ್ನ ಇಕ್ಕಿರೋ ಸೀನ್ಸು ಫಿಲಮಲ್ಲಿ ಕಮ್ಮಿನೇ ಐತೆ. ಆ ಎರಡು ಕ್ಯಾರೆಕ್ಟ್ರದ್ದು ಸೀನ್ಸ್ನ ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡಿದ್ದಾರೆ. ಈ ಫಿಲಮ್ ನಮಗೆ ಇನ್ನೂ ಕೂಡ ಎಮೋಷ್ನಲ್ ಆಗಿ ಚೆನ್ನಾಗಿಯೇ ಕನೆಕ್ಷನ್ ಆಗೋದು ಈ ಫಿಲಮ್ ನಮಗೆ. ಮತ್ತು ಆ ಮದರ್ ಪ್ರಾಮಿಸ್ ಅನ್ನೋ ಒಂದು ಟೈಟಲ್ಗೆ ಒಂದು ವ್ಯಾಲ್ಯೂ ಅಡಿಷನ್ ಕೂಡ ಆಗೋದು ಈ ಫಿಲಮಿಂದ. ಅದೊಂದು ಸ್ವಲ್ಪ ಇಂಪ್ರೂವ್ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು, ಅದೊಂದು. ಅದು ಬಿಟ್ಟರೆ ಈ ಫಿಲಮಲ್ಲಿ ಯಾವುದೇ ಕೂಡ ನೆಗೆಟಿವ್ ಇಲ್ಲ. ನೀವು ಫ್ರೆಂಡ್ಸ್ ಜೊತೆ ಆಗಲಿ ಇಲ್ಲ ನಿಮ್ಮ ಫ್ಯಾಮಿಲಿ ಸಮೇತ ಥಿಯೇಟ್ರಲ್ಲಿ ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಬೋದು. ಮಸ್ಟ್ ವಾಚ್ ಅಂತ ಹೇಳ್ತೀನಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಬಾಯ್.